ನಮಸ್ಕಾರ ಸ್ನೇಹಿತರೆ. ಇಂದು ನಾನು ಮಾತನಾಡಲು ಬಯಸಿರುವ ವಿಷಯ ಏನೆಂತೆಂದರೆ, ಎಲ್ಲ ಕಡೆ ಸಾಮಾನ್ಯವಾಗಿ ಕೇಳಿಬರುತ್ತಿರತಕ್ಕಂತಹ ಒಂದು ವಿಷಯ ಬಿ ಪಿ ಮತ್ತು ಶುಗರ್. ಬಿ ಪಿ ಅಂದರೆ ಏನು ಅಂತಂದರೆ ಬ್ಲಡ್ ಪ್ರೆಷರ್, ಇದನ್ನು ಕನ್ನಡದಲ್ಲಿ ರಕ್ತದ ಒತ್ತಡ ಅಂತ ಕರೀತಾರೆ. ಶುಗರ್ ಅಂತಂದರೆ ಸಕ್ಕರೆ, ಶುಗರ್ ಅಂದ್ಬಿಡ್ತಾರೆ, ಸಕ್ಕರೆ ಕಾಯಿಲೆ, ತಪ್ಪಿದ್ರೆ ಡಯಾಬಿಟಿಸ್ ಅಂತ ಹೇಳ್ಬೋದು. ಇವತ್ತಿನ ದಿನಮಾನಗಳಲ್ಲಿ ಪ್ರತಿಯೊಬ್ಬರೂ ಸಹ ಬಿ ಪಿ ಮತ್ತು ಶುಗರ್ ಮಾತ್ರೆ ತಗೊಳ್ಳೋ ಅಂಥ ಒಂದು ಆಗ್ಬಿಟ್ಟಿದೆ. ನಮ್ಮ ಆಹಾರ ಅಭ್ಯಾಸಗಳಿರಬಹುದು, ವಾಕಿಂಗ್ ಮಾಡದೇ ಇರೋದಿರಬಹುದು, ಹಾಗೆ ಅನ್ನ ಜಾಸ್ತಿ ತಿನ್ನೋದಿರಬಹುದು, ಚಟುವಟಿಕೆಗಳು ಕಡಿಮೆ ಆಗಿ ಈ ಥರ ನಮಗೆ ಒಂದು ಪರಿಸ್ಥಿತಿ ಒದಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆದರೆ ಬಿ ಪಿ ಮತ್ತು ಶುಗರ್ ಒಂದು ಸಲ ಬಂದರೆ ಜೀವಮಾನ ಪರ್ಯಂತ ಮಾತ್ರೆ ತಗೋಬೇಕಾ ಅನ್ನೋದು ಒಂದು ಪ್ರಶ್ನೆ. ಉದಾಹರಣೆ ತಗೊಳ್ಳೋಣ. 500 ರೂಪಾಯಿ ಒಂದು ತಿಂಗಳಿಗೆ ಒಬ್ಬನಿಗೆ ಬಿ ಪಿ ಮತ್ತು ಶುಗರ್ ಮಾತ್ರೆಗೆ ದುಡ್ಡು ಖರ್ಚಾಗತ್ತೆ ಅಂತ ಅಂದ್ಕೊಂಡ್ರೆ, ಅದು ಏನಾಗುತ್ತೆ, ಆ ಏರಿಯಾದಲ್ಲಿ ಒಂದು 500 ಜನ ಬಿ ಪಿ ಮತ್ತು ಶುಗರ್ ಮಾತ್ರೆ ತೊಗೊಂಡ್ರೆ 2.5 ಲಕ್ಷ ರೂಪಾಯಿ ಮೆಡಿಕಲ್ ಸ್ಟೋರು ಮತ್ತು ವೈದ್ಯರ ವೆಚ್ಚ ಆಗುತ್ತೆ. ವೈದ್ಯರ ವೆಚ್ಚ ಅಂತಂದರೆ ಅವ್ರಿಗೆ ಕೊಡೋ ಕನ್ಸಲ್ಟೇಷನ್ ಫೀಸ್ ಬೇರೆ ಇರುತ್ತೆ ಬಿಡಿ, ನಾನು ನಾರ್ಮಲಾಗಿ ಹೇಳ್ತಾ ಇರುವಂಥದ್ದು. ಆದರೆ ಈ ಬಿ ಪಿ ಮತ್ತು ಶುಗರ್ ಹೋಗಲಾಡಿಸ್ಕೊಳ್ಳೋಕ್ಕೆ ನಾವು ನಮ್ಮ ಪ್ರಾಚೀನರು, ಅಂದರೆ ನಮ್ಮ ಪೂರ್ವಜರು ಏನು ಮಾಡ್ತಾಯಿದ್ರು, ಆಹಾರದಲ್ಲೇ ಕಂಟ್ರೋಲ್ ಮಾಡ್ಕೋತಾ ಇದ್ರು. ಆಹಾರದಲ್ಲಿ ಏನು ಕಂಟ್ರೋಲ್ ಮಾಡ್ಕೋತಾ ಇದ್ರು, ಅವರು ಜಾಸ್ತಿ ಅನ್ನ ತಿಂತಿರಲಿಲ್ಲ, ರಾಗಿ ಮುದ್ದೆ ತಿಂತಾಯಿದ್ರು, ಈ ಥರ ಎಲ್ಲ ಅವರು ಮಾಡ್ತಾಯಿದ್ರು. ಈಗ ನಾವು ಅದನ್ನೇ ಯೋಚನೆ ಮಾಡಿಕೊಂಡು ದಿನ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡೋ ಅಂಥದ್ದು, ಮಿನಿಮಮ್ ಒಂದು ಅರ್ಧ ಗಂಟೆ ವಾಕಿಂಗು, ಹಾಗೆಯೇ ನಮ್ಮ ಆಹಾರದಲ್ಲಿ ಅನ್ನ ಕಡಿಮೆ ತಿಂದು, ಅಂದರೆ ಅಕ್ಕಿ ಪದಾರ್ಥಗಳನ್ನು ಕಡಿಮೆ ತಿಂದು ರಾಗಿ ಬಳಸುವಂಥದ್ದು, ಸಿರಿಧಾನ್ಯಗಳು ಬಳಸುವಂಥದ್ದು ಮಾಡಿದ್ರೆ ನಮಗೆ ಇದರಿಂದ ಅನುಕೂಲ ಆಗಬಹುದು. ನಾವು ವಿಷಯ ತಿಳ್ಕೋಬೇಕು. ಕೆಲವರು ಏನಂತ ಹೆದರಿಸ್ಬಿಟ್ಟಿರ್ತಾರೆ ಅಂತಂದರೆ, ನೀವು ಬಿ ಪಿ ಮತ್ತು ಶುಗರ್ ಮಾತ್ರೆ ಬಿಟ್ಬಿಟ್ರೆ ನಿಮಗೆ ಬೇರೆ ಥರ ಕಣ್ಮಂಜಾಗೋಗುತ್ತೆ, ನಿಮಗೆ ಸುಸ್ತಾಗೋಗುತ್ತೆ, ಲೋ ಬಿ ಪಿ ಆಗೋಗುತ್ತೆ, ಈ ಥರ ಎಲ್ಲ ಹೆದರಿಸಿರ್ತಾರೆ. ಅದನ್ನು ಹೆದರಿಸಿರ್ತಾರೆ ಅಂತಂದರೆ ಅವ್ರು ತಿಳ್ಕೊಂಡಿರುವಂಥದ್ದನ್ನು ಅವ್ರು ಹೇಳಿರಬಹುದು. ಆದ್ದರಿಂದ ಭಯದಿಂದ ನಮಗೆ ಒಂದು ಕಾಯಿಲೆ ಬರುತ್ತೆ ಹೊರತು ಪ್ರತಿಯೊಬ್ಬರಿಗೂ ನಾರ್ಮಲಾಗಿ ಯಾರಿಗೂ ಕಾಯಿಲೆ ಬರಲ್ಲ. ಯಾಕೆಂದರೆ ದೇಹನೇ ಅದನ್ನೆಲ್ಲ ತಡ್ಕೊಳ್ಳೋ ಅಂಥ ಶಕ್ತಿ ಇರುತ್ತೆ, ದೇಹಕ್ಕೇ ಶಕ್ತಿ ಇರುತ್ತೆ. ಆದ್ದರಿಂದ ನಾವು ಒಂದು ಮಾತು ಹೇಳ್ತಾರೆ, ಅದರಕ್ಕೆ ಕಹಿ ಉದರಕ್ಕೆ ಸಿಹಿ. ಅದರಕ್ಕೆ ಕಹಿ ಅಂತಂದರೆ ಅದರ ನಾಲಿಗೆಗೆ ಯಾವುದು ನಮಗೆ ರುಚಿಸಲ್ವೋ, ಕಹಿಯಾಗಿರುತ್ತೋ ಅದು ನಮಗೆ ಉದರಕ್ಕೆ, ಅಂದರೆ ಹೊಟ್ಟೆಗೆ ಒಳ್ಳೆಯದಾಗಿರುತ್ತೆ ಸಾಮಾನ್ಯವಾಗಿ. ಅದೇ ರೀತಿ ನಮಗೆ ಯಾವುದು ನಾಲಿಗೆಗೆ ರುಚಿಸುತ್ತೋ ಅದು ನಮಗೆ ಹೊಟ್ಟೆಗೆ, ಆರೋಗ್ಯಕ್ಕೆ ಒಳ್ಳೇದು ಅಲ್ಲದೇ ಇರಬಹುದು. ಈ ಅಂಶನೂ ನಾವು ಜ್ಞಾಪಕ ಇಟ್ಕೋಬೇಕು. ಇನ್ನೊಂದು, ನಮಗೆ ಷಡ್ರಸಗಳು ಅಂತ ಬರುತ್ತೆ. ಷಡ್ರಸಗಳು ಅಂತಂದರೆ 6 ರುಚಿ. ನಾವು ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ, ಒಗರು ಅಂತ 6 ರುಚಿಗಳು ಬರುತ್ತೆ. ಸಾಮಾನ್ಯವಾಗಿ ನಾವು ಉಪ್ಪು, ಹುಳಿ, ಖಾರ, ಸಿಹಿ ಇಷ್ಟೇ ತಿಂತಾ ಇರುವಂಥದ್ದು ಇವತ್ತಿನ ಒಂದು ಸಮಾಜದಲ್ಲಿ. ಉಪ್ಪು, ಹುಳಿ, ಖಾರ, ಒಂದು ಅನ್ನ ಹುಳಿ, ಅಂದರೆ ಅನ್ನ ಸಾಂಬಾರು ತಿಂದುಬಿಟ್ರೆ ನಮಗೆ ಅದರಲ್ಲಿ ಉಪ್ಪು, ಹುಳಿ, ಖಾರ ಬಂದುಬಿಡುತ್ತೆ. ಸಿಹಿ ಒಂದು ಲೋಟ ಕಾಫಿ ಕುಡಿದ್ರೆ ಬಂದುಬಿಡುತ್ತೆ. ಕಹಿ ಮತ್ತು ಒಗರನ್ನು ನಾವು ಬಳಸ್ತಾ ಇಲ್ಲ. ಇದು ಮೇಜರ್ ಆಗಿ ಆಗಿರತಕ್ಕಂತಹ ಸಮಸ್ಯೆ. ಕಹಿ ಅಂತಂದ್ರೇನು, ಹಾಗಲಕಾಯಿ ಆಗ್ಬೋದು, ದಿನ ಒಂದೇ ಒಂದು ಬೇವಿನ ಸೊಪ್ಪು ತಿಂದರೂ ಒಳ್ಳೆಯದು, ಅದನ್ನು ಜಾಸ್ತಿ ತಿನ್ನಬಾರ್ದು. ಅತಿಯಾದಷ್ಟು ಅಮೃತವೂ ವಿಷ ಅಂತ ಹೇಳ್ತಾರೆ. ಸೊ ಅದನ್ನು ಸಹ ನಾವು ಜಾಸ್ತಿ ತಿನ್ನಬಾರ್ದು. ಸೊ ಕಹಿ. ಒಗರು ಅಂತಂದರೆ ಬ್ರಾಹ್ಮಿ, ಒಂದೆಲಗ ಎಷ್ಟೊಂದು ನಮ್ಮ ನರ ವ್ಯವಸ್ಥೆಗಳಿಗೆಲ್ಲ ಒಳ್ಳೇದು ಮಾಡೋ ಅಂಥದ್ದು, ಜ್ಞಾಪಕ ಶಕ್ತಿ ಚುರುಕುಗೊಳಿಸೋ ಅಂಥದ್ದು ಮಾಡುತ್ತೆ. ಅಂದರೆ ನಾವು ಷಡ್ರಸಗಳು 6 ರುಚಿಗಳನ್ನು ದೇಹಕ್ಕೆ ಸೇರಿಸಬೇಕು. ಆಮೇಲೆ ಹೆದರ್ಕೊಡೋದನ್ನು ಬಿಡಬೇಕು. ಫಸ್ಟ್ ಆಫ್ ಆಲು ಏನಂತಂದರೆ, ನಾವು ಮಾತ್ರೆ ತೊಗೊಳ್ಳೋದಿದ್ರೆ ಏನೋ ಆಗ್ಬಿಡುತ್ತೆ, ಅಯ್ಯೋ ಹೊಟ್ಟೆ ಹಸಿತಿದೆ ಅಂತ ನಾವು ಯೋಚನೆ ಮಾಡೋಕ್ಕಿಂತ ನಾವೇನು ಮಾಡಬೇಕು ಅಂತಂದರೆ, ನಮ್ಮ ಕರ್ತವ್ಯ ಏನು, ನಾವು ಆಹಾರ ಅಭ್ಯಾಸ ಹೆಂಗಿದೆ, ನಮ್ಮ ಪೂರ್ವಜರು ಏನು ಮಾಡ್ತಿದ್ರು, ಈ ಥರ ಮಾಡ್ಕೊಂಡು ಹೋಗಬೇಕು. ಅದಾದಮೇಲೆ ನಾವು ಅದ್ರ ಬಗ್ಗೆ ಚಿಂತೆ ಮಾಡಬಾರ್ದು. ನಮ್ಮ ತಂದೆ ಚಿಕ್ಕ ವಯಸ್ಸಲ್ಲಿ ಒಂದು ಕತೆ ಹೇಳಿದರು. ಇದನ್ನು ತಮಾಷೆ ಅಂತನಾರು ತೊಗೊಳ್ಳಿ, ಸೀರಿಯಸ್ ಅಂತನಾರು ತೊಗೊಳ್ಳಿ. ಒಬ್ಬ ರಸ್ತೆನಲ್ಲಿ ಹೋಗ್ತಿದ್ದಾಗ ಅವನಿಗೆ ಹಾವು ಕಚ್ಚಿಬಿಟ್ಟಿತ್ತು. ಹಾವು ಕಚ್ಚಿದಾಗ ಒಂದು 3 ದಿವಸ ಹಾಗೆಯೇ ಓಡಾಡ್ತಿದ್ದ. ಅವನಿಗೆ ಗೊತ್ತಾಗಿರಲಿಲ್ಲ ಅವನಿಗೆ ಕಚ್ಚಿದ್ದು. ಆವಾಗ 3-4 ದಿವಸ ಬಿಟ್ಟಿದ್ದು. ಅದನ್ನು ಯಾರೋ ನೋಡಿದವರು, ನಿಮಗೆ 3 ದಿನ ಮುಂಚೆ ಹಾವು ಕಚ್ತಲ್ಲ, ಅದಕ್ಕೆ ಔಷಧಿ ತೊಗೊಂಡ್ರಾ ಅಂತ ಕೇಳಿದ್ರಂತೆ. ಕೇಳಿದಂಥ ಸಂದರ್ಭದಲ್ಲಿ ಅವನು ಜ್ಞಾನ ತಪ್ಪು ಕುಸಿದೋದ. ಆ 3 ದಿನ ಅವನಿಗೆ ಆ ವಿಷಯ ಗೊತ್ತೇ ಇರಲಿಲ್ಲ ಅವನಿಗೆ. ಅದೇ ರೀತಿ ಅದಾದಮೇಲೆ ಅವನಿಗೆ ಹೆದರಿಕೆ ಶುರುವಾಯಿತು. ನಮಗೆ ಬಿ ಪಿ ಶುಗರ್ ವಿಷಯ ಗೊತ್ತೇ ಇರಲ್ಲ, ನಾವು ವೈದ್ಯರ ಹತ್ರ ಹೋಗ್ತಿರೋ ಹಾಗೇನೆ ನಮಗೆ ಬಿ ಪಿ ಶುಗರ್ ಇದೆ ಅಂತ ನಮಗೆ ಮನದಟ್ಟಾಗುತ್ತೆ. ಆದ್ದರಿಂದ ಈ ಬಿ ಪಿ ಶುಗರ್ ಅನ್ನೋದೆಲ್ಲ ಇದೆ. ನಾನು ಹೇಳಿದ್ದೇ ನೀವು ಅಂತಿಮ ಅಂತ ನೀವೇನು ಭಾವಿಸ್ಬೇಡಿ. ನೀವು ಇದ್ರ ಬಗ್ಗೆ ಯೋಚಿಸಿ. ದಿನ ವಾಕಿಂಗ್ ಮಾಡೋ ಅಂಥದ್ದು, ದಿನ ಒಂದು ವ್ಯಾಯಾಮ ಮಾಡೋ ಅಂಥದ್ದು, ಒಳ್ಳೆ
ಎಲ್ಲ ಸಮತೂಕದ ಆಹಾರ ತಿನ್ನುವಂಥದ್ದು ಮಾಡಿದ್ರೆ ಈ ಬಿ ಪಿ ಶುಗರು ನಮ್ಮ ಹತ್ರ ಬರೋದೇ ಇಲ್ಲ, ಎಲ್ಲ ಕಾಯಿಲೆಯಿಂದನೂ ಗುಣಮುಕ್ತರಾಗಬಹುದು. ಇಷ್ಟು ಹೇಳಿ ನನ್ನ ಈ ಬಿ ಪಿ ಶುಗರ್ ಬಗ್ಗೆ ನಿಮಗೆ ತಿಳಿಸಿದ್ದೀನಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಇವತ್ತು ಈಗ ವಿರಾಮ ಹಾಡೋಣ. ಅಂದರೆ ಇದೇ ರೀತಿ ನಾನು ಕೆಲವು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸಾಮಾಜಿಕ ಜಾಲತಾಣಗಳಲ್ಲಿ. ನನ್ನ ಸತ್ಯಮೂರ್ತಿ NR ಅನ್ನುವ ಯೂಟ್ಯೂಬ್ ಚಾನಲನ್ನು ನೀವೆಲ್ಲ ಸಬ್ಸ್ಕ್ರೈಬ್ ಆಗಿ ಇದನ್ನು ಹೆಚ್ಚು ಜನಗಳಿಗೆ ತಲುಪಿಸೋಣ. ಎಲ್ಲರನ್ನೂ ಇದ್ರ ಬಗ್ಗೆ ತಿಳ್ಕೊಳ್ಳೋ ರೀತಿ ಆಗಲಿ ಅನ್ನೋದೇ ಈ ಒಂದು ಮಾತಿನ ಉದ್ದೇಶ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು.